ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಮ್ಮ ವಿಶೇಷ ಚೇತನರಿಗೆ ಸಂಬಂಧಪಟ್ಟ ಒಂದು ಸುದ್ದಿ ಬರ್ತಾ ಇದೆ. ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋಗೆ ಲೈಕ್ ಕೊಡಿ. ಪ್ರತಿದಿನ ಇದೇ ರೀತಿ ವಿಶೇಷ ಚೇತನರ ವಾರ್ತೆಯನ್ನು ವೀಕ್ಷಣೆ ಮಾಡಿ ಅಂತ ಹೇಳ್ತಾ, ವಿಶೇಷ ಚೇತನರಿಗೆ ಸರ್ಕಾರದಿಂದ ಸ್ಕೂಟರ್ ಸಾಲ ಕೊಡಿಸುವುದಾಗಿ ನಂಬಿಸಿ ಹಣ ಪಡೆದು ಮೋಸ ಮಾಡುವ ಜಾಲ ಇದೀಗ ಚಿಕ್ಕಬಳ್ಳಾಪುರದಲ್ಲಿ ಸಕ್ರಿಯವಾಗಿದೆ. ಈವರೆಗೂ ಸುಮಾರು 25ಕ್ಕೂ ಹೆಚ್ಚು ಮಂದಿ ವಿಶೇಷ ಚೇತನರು ಇವರ ಮೋಸದ ಜಾಲಕ್ಕೆ ಸಿಲುಕಿ ಹಣ ಕಳೆದುಕೊಂಡಿದ್ದಾರೆ. ಇದರ ದೊಡ್ಡ ಜಾಲವೇ ಇಲ್ಲಿದ್ದು, ದುಡ್ಡು ಕೊಟ್ಟರೆ ಕೆಲಸ ಆಗುತ್ತದೆ, ಇಲ್ಲವಾದಲ್ಲಿ ಏನಾದರೂ ನೆಪವೊಡ್ಡಿ ಸೌಲಭ್ಯ ನಿರಾಕರಿಸಲಾಗುತ್ತದೆ ಎಂಬ ದೂರುಗಳು ಕೇಳಿಬರುತ್ತಿವೆ. ವಿಶೇಷ ಚೇತನ ಜೀವನವೇ ನರಕ. ಅಂಗವೈಕಲ್ಯದಿಂದ ನಾನಾ ಸಮಸ್ಯೆಗಳ ನಡುವೆ ಜೀವನ ನಡೆಸುವುದೇ ಒಂದು ದುಸ್ಸಾಹಸ. ಇಂತಹ ವಿಶೇಷ ಚೇತನವನ್ನು ವಂಚಿಸುವ ಜಾಲ ಜಿಲ್ಲೆಯಲ್ಲಿ ಸಕ್ರಿಯವಾಗಿದೆ. ಸರ್ಕಾರದ ಸೌಲಭ್ಯಗಳನ್ನು ಒದಗಿಸಲು ಇವರು ವಿಶೇಷ ಚೇತನರಿಂದಲೂ ದುಡ್ಡು ಪೀಕುತ್ತಾರೆ ಎಂದು ನುಡಿಯುತ್ತಾರೆ ಕುಳಿತಳ್ಳಿ ಎನ್ ಚಂದ್ರೇಗೌಡ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿರುವ ವಿಕಲಚೇತನರ ಇಲಾಖಾ ಅಧಿಕಾರಿಗಳ ಹೆಸರಲ್ಲಿ ವಿಶೇಷ ಚೇತನರಿಗೆ ದೊಡ್ಡ ಮಟ್ಟದ ಧೋಖ ನಡೆದಿದೆ. ಒಂದಲ್ಲ ಎರಡಲ್ಲ 25ಕ್ಕೂ ಹೆಚ್ಚು ವಿಶೇಷ ಚೇತನರಿಗೆ ವಾಹನ ಹಾಗೂ ಸಾಲ ಕೊಡಿಸುವುದಾಗಿ ಹೇಳಿ ಲಕ್ಷಾಂತರ ರೂಪಾಯಿ ಸುಲಿಗೆ ಮಾಡಲಾಗಿದೆ. ಕೇವಲ ನಗದು ಮಾತ್ರವಲ್ಲ, ಫೋನ್ ಮೂಲಕವೂ ಹಣ ಪಡೆದಿದ್ದಾರೆ. ಕೊನೆಗೆ ಸಂಪರ್ಕ ಸಿಗದೆ ನಾಪತ್ತೆಯಾಗಿದ್ದು, ಈಗ ಹಣ ಕಳೆದುಕೊಂಡವರು ವಿಶೇಷ ಚೇತನರು ನ್ಯಾಯಕ್ಕಾಗಿ ಮೊರೆ ಇಟ್ಟಿದ್ದಾರೆ. ವಸೂಲಿ ದಂಧೆ ಗುಟ್ಟಾಗಿಲ್ಲ. ಹಲವು ಅಭಿವೃದ್ಧಿ ನಿಗಮದ ಫಲಾನುಭವಿಗಳಿಂದಲೂ ಹಿಂದೆಯಿಂದಲೂ ವಸೂಲಿ ಮಾಡುವ ದಂಧೆ ನಡೆಯುತ್ತಿರುವುದು ಗುಟ್ಟೇನೂ ಇಲ್ಲ. ದುಡ್ಡು ಕೊಟ್ಟರೆ ಕೆಲಸ ಆಗ್ತದೆ, ಇಲ್ಲವಾದಲ್ಲಿ ಒಂದಿಲ್ಲ ಒಂದು ಖ್ಯಾತೆ ತೆಗೆದು ಅನರ್ಹರಾಗಿಸುವುದು ನಡೆದುಕೊಂಡು ಬಂದಿದೆ. ಇದರ ಬಗ್ಗೆ ಹಲವು ಬಾರಿ ದೂರಿಕೊಟ್ಟಿದ್ದರೂ ಅಕ್ರಮದ ಫಲಾನುಭವಿಗಳ ಸಂಖ್ಯೆ ಹೆಚ್ಚುತ್ತಿರುವುದರಿಂದ ಯೋಜನೆಯ ನೈಜ ಫಲಾನುಭವಿಗಳ ಗೋಳಿಗೆ ಬೆಲೆ ಸಿಗುತ್ತಿಲ್ಲ. ವಿಶೇಷ ಚೇತನರಿಂದಲೂ ವಸೂಲಿ. ಈ ದುಡ್ಡು ಪೀಕುವ ದಂಧೆ ಈಗ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಗೂ ಕಾಲಿಟ್ಟಿದೆ. ಇರೋ ಬರೋ ವಿಶೇಷ ಚೇತನರಿಗೆಲ್ಲ ಫೋನ್ ಮಾಡಿ, ನಿಮಗೆ ವಾಹನ ಬಂದಿದೆ, ಆದರೆ ವಾಹನದ ಬದಲು ಇನ್ನೂ ಹೆಚ್ಚಿನ ಹಣ ಬರುವ ಸಾಲ ಕೊಡಿಸುತ್ತೇವೆ, ನಿಮಗಿಷ್ಟು ಕೊಡಿ ಎನ್ನುವ ಬೇಡಿಕೆ ಇಡುತ್ತಾರೆ. 10,000ದಿಂದ ಚೌಕಾಸಿ ಆರಂಭಿಸಿ ಕೊನೆಗೆ ಎಷ್ಟಾದರೂ ಪೀಕಿ ನಾಪತ್ತೆಯಾಗುವುದು ಈ ಜಾಲದ ವಂಚನೆಯ ವಿಧಾನವಾಗಿದೆ. ಅಸಹಾಯಕರು ಟಾರ್ಗೆಟ್. ವಿಶೇಷ ಚೇತನರ ಸಬಲೀಕರಣಕ್ಕಾಗಿ ಇಲಾಖೆಯಲ್ಲಿ ಸಾಕಷ್ಟು ಯೋಜನೆಗಳಿವೆ, ಆದರೆ ಇವೆಲ್ಲದರ ಪ್ರಚಾರವೂ ಅಷ್ಟಾಗಿ ನಡೆದಿಲ್ಲ. ಇರೋಬರೋ ಯೋಜನೆಗಳ ಸದುಪಯೋಗ ಪಡೆಯುವಷ್ಟು ಅನುಕೂಲವೂ ವಿಶೇಷ ಚೇತನರಿಗೆ ಇಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಹಣ ಪೀಕುವ ಜಾಲ ಈಗ ಜಿಲ್ಲೆಯಲ್ಲಿ ವಿಶೇಷ ಚೇತನರನ್ನು ಗುರಿಯಾಗಿಸಿಕೊಂಡು ವಸೂಲಿ ದಂಧೆಗೆ ಇಳಿದಿವೆ. ತಾಲೂಕಿನ ಮಂಚನಬಲೆ ಗ್ರಾಮದ ವಿಶೇಷ ಚೇತನ ಮಹಿಳೆ ಶೋಭಾ ಅವರ ಬಳಿ ಬಂದಿದ್ದ ಇಬ್ಬರು ವ್ಯಕ್ತಿಗಳು, ನಾವು ವಿಶೇಷ ಚೇತನರ ಇಲಾಖೆಯಿಂದ ಬಂದಿದ್ದೇವೆ, ನಿಮಗೆ ವಾಹನ ಮತ್ತು ಅಂಗಡಿಗೆ ಬೇಕಾದ ಸಾಲ ನಿಮ್ಮ ಹೆಸರಿಗೆ ಆಗಿದೆ, ನಿಮಗೆ ಬೇಕಾದರೆ ಹಣ ಕೊಡಿ ಎಂದು ಪೀಡಿಸಿದ್ದು, 2,000 ರೂಪಾಯಿವರೆಗೂ ನಗದನ್ನು ಅವರಿಂದ ಇಸ್ಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ. ವಿಶೇಷ ಚೇತನ ಮಹಿಳೆ ಶೋಭಾ ಈ ಬಗ್ಗೆ ಮಾತನಾಡಿದ್ದು, ಯಾರೋ ಒಬ್ಬರು ಗಾಡಿ ಮೇಲೆ ಬಂದು, ನಾವು ವಿಶೇಷ ಚೇತನ ಸಬಲೀಕರಣ ಸಂಸ್ಥೆಯಿಂದ ಬಂದಿದ್ದೇವೆ, ನಿಮಗೆ ವಾಹನ ಮತ್ತು ಅಂಗಡಿಗೆ ಬೇಕಾದ ಸಾಲ ಮಂಜೂರಾಗಿದೆ, ನಮಗೆ ಹಣ ಕೊಟ್ಟರೆ ಮಾಡಿಸಿಕೊಡುತ್ತೇವೆ ಎಂದು ಹೇಳಿ ನನ್ನ ಬಳಿ 7,500 ಪಡೆದುಕೊಂಡು ಹೋಗಿದ್ದಾರೆ. ಆದರೆ ಈಗ ಅವರು ಕರೆ ಮಾಡಿದ್ದ ಮತ್ತು ನಾನು ಅವರ ನಂಬರ್ಗೆ ಕಳುಹಿಸಿದ್ದ ಸಂಪರ್ಕಕ್ಕೆ ಸಿಗುತ್ತಿಲ್ಲ. ನನಗೊಬ್ಬಳಿಗೆ ಅಲ್ಲ, ಸಾಕಷ್ಟು ಜನರಿಗೆ ಈ ರೀತಿ ವಂಚನೆ ಮಾಡಿದ್ದಾರೆ. ಈ ದುಷ್ಟರನ್ನು ಬಂಧಿಸಿ ನಿಮಗೆ ನ್ಯಾಯ ಕೊಡಿಸಿ ಎಂದು ಮನವಿ ಮಾಡಿದ್ದಾರೆ. ಇದೇ ರೀತಿ ಜಿಲ್ಲೆಯಲ್ಲಿ ಸುಮಾರು 25ಕ್ಕೂ ಹೆಚ್ಚು ಮಂದಿ ನಿಮಗೆ ಸಾಲ ಮಂಜೂರಾಗಿದೆ ಎಂದು ಹೇಳಿ ಸುಮಾರು 1.5 ಲಕ್ಷ ರೂಪಾಯಿ ಹಣ ವಸೂಲಿ ಮಾಡಿದ್ದಾರೆ. ಸಾಲದ ಆಮಿಷಗೆ ಬಿದ್ದು ಹಣ ಕೊಟ್ಟಿರುವ ವಿಶೇಷ ಚೇತನರು ಈಗ ಪೊಲೀಸ್ ಇಲಾಖೆ ಮೆಟ್ಟಿಲೇರಿದ್ದು ನ್ಯಾಯ ಕೊಡಿಸುವಂತೆ ಮನವಿ ಮಾಡಿದ್ದಾರೆ. ವಿಶೇಷ ಚೇತನ ಬಳಿಯೂ ವಸೂಲಿಗಿಳಿದಿರುವ ದುಷ್ಟರು ಯಾರು ಎಂಬುದನ್ನು ಪೊಲೀಸರು ಶೀಘ್ರವೇ ಪತ್ತೆ ಹಚ್ಚಬೇಕಾಗಿದೆ. ವಿಶೇಷ ಚೇತನರು ಜೀವನ ನಡೆಸುವುದು ದುಸ್ತರವಾಗಿದೆ. ಇಂತಹ ಸಂದರ್ಭದಲ್ಲಿ ಸಾಲ ಮಂಜೂರಾಗಿರುವುದಾಗಿ ಹೇಳಿ 22ಕ್ಕೂ ಹೆಚ್ಚು ಮಂದಿಯಿಂದ 1,500 ರೂಪಾಯಿ 10,000 ರೂಪಾಯಿ ಪ್ರತಿಯೊಬ್ಬರಿಂದ ವಸೂಲಿ ಮಾಡಿದ್ದಾರೆ. ಜೀವನಕ್ಕೆ ಪರದಾಡುವ ವಿಶೇಷ ಚೇತನರು ಸಾಲ ಸೋಲ ಮಾಡಿ ಹಣ ಕೂಡಿಟ್ಟು ವಂಚನೆಗೆ ಒಳಗಾಗುತ್ತಿದ್ದರೆ ಇಂತಹ ಜಾಲವನ್ನು ತಕ್ಷಣ ಪತ್ತೆ ಹಚ್ಚಬೇಕೆಂದು ಬಿ. ಕಿರಣ್ ನಾಯಕ್, ಕಾರ್ಯದರ್ಶಿ, ಕರ್ನಾಟಕ ವಿಶೇಷ ಚೇತನರ ಸಂಸ್ಥೆ, ಇವರು ಕೂಡ ಒತ್ತಾಯಿಸಿದ್ದಾರೆ. ಏನೇ ಆಗಲಿ ಸ್ನೇಹಿತರೆ, ಈ ಒಂದು ದುಷ್ಟ ಜಾಲವನ್ನು ಭೇದಿಸಿ ಸೂಕ್ತ ಕ್ರಮವನ್ನು ಕೈಗೊಂಡು ನಮ್ಮ ವಿಶೇಷ ಚೇತನರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಸಹ ಒತ್ತಾಯ ಮಾಡುತ್ತೇವೆ.